ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಲಕ್ಷ್ಮೀ ಕನ್ನಡ ಲಾಗ್ಸ್. ನೋಡ್ರಿ, ನೀವು ಆರಾಮದಿರಿ, ನಾವು ಆರಾಮದೀವಿ ಅಂತ ಇವತ್ತು ಲಾಗ್ನ ಈಗ ನಾನು ಸ್ಟಾರ್ಟ್ ಮಾಡತ್ತೀನಿ. ಮತ್ತು ಸುಟ್ಟಿ ಐತಿ, ಹೀಗಾಗಿ ಸ್ವಲ್ಪ ಲೇಟ್ ಆಗೈತ್ರ ಅಂತಂದು ಲೇಟಾಗಿ ಇರ್ತೀವಿ. ಇನ್ನು ಮುಂದೆ ಎಲ್ಲನೂ ಮಾಡಬೇಕು. ನಾನು ಕಸ ಅದು ಆಗೈತಿ, ಬರ್ಶನ್ ಕಟ್ಟಿ ಒರೆಸ್ಕೊಂಡೀನಿ. ಅಲ್ಲೇ ಸ್ನಾನ ಮಾಡೋಕ್ಕೆ ನೀರನ್ನು ಇಟ್ಟೀನಿ, ಮಾಡಿ ಬರ್ಬೇಕ್ರಿ. ಈಗ ಇನ್ನು ಮುಂದೆಲ್ಲನೂ ಚಲೋ ನಾಷ್ಟನೂ ಈಗ ಏನಾದರೂ ಮಾಡಬೇಕು. ಇದೆ ಒಂದು ನೋಡ್ರಿ, ನಾಷ್ಟ ಏನು ಮಾಡಬೇಕು ಅಂತಂದು ಇದಾಗುತ್ತೆ ಹೆಣ್ಮಕ್ಳದು. ಮತ್ತು ನಾವು ಲೇಟ್ ಆಗಿದ್ದೀವಿ, ಸುಟಿ ಐತಿ ಅಂತಂದು. ಹುಡುಗರು ಇನ್ನೂ ಮಲ್ಕೊಂಡಾರ, ಸ್ವಲ್ಪ ಸಾವಕಾಶ ಇದ್ರಾತು. ಇದು ಸ್ಕೂಲ್ ಹೋಗಿ ಸುಟಿ ಐತಿ ಅಂತಂದು ಅದಕ್ಕೆ ನಾವು ಲೇಟ್ ಆಗಿದ್ದೀವಿ. ಲೇಟಾಗಿದ್ರೆ ಎಲ್ಲ ಲೇಟಾಗಿ ನೋಡ್ರಿಪ್ಪ ಕೆಲಸ. ಓಕೆ ಫ್ರೆಂಡ್ಸ್, ನಾನು ನಿಮಗೆ ಮತ್ತೆ ಆಮೇಲೆ ಸಿಗ್ತೇನೆ ಸ್ನಾನ ಅದು ಮಾಡಿ. ನೋಡಿರಿ ಫ್ರೆಂಡ್ಸ, ನಂದು ಈಗ ಸ್ನಾನ ಆಯಿತು. ಸ್ನಾನ ಆಗೈತಿ, ಸ್ನಾನ ಮಾಡಿ ಬಂದೆ. ಇಲ್ಲಿ ನೋಡಿರಿ, ನಮ್ಮ ದೇವ್ರ ಪೂಜೆನೂ ಆಯ್ತು. ನಾ ಮಾಡಿಲ್ಲ, ನಮ್ಮ ಮನೆಯವ್ರು ಮಾಡ್ಯಾರ. ನೋಡಿರಿ ನಮ್ಮ ಪೂಜೆನ ಆಯ್ತು. ಇಲ್ಲಿ ಚಾಕಿಟ್ಟೀನಿ, ನೀರು ಸ್ವಲ್ಪ ಬಿಸಿ ನೀರು. ನೋಡಿರಿ, ಭಾಳ ಜಾಸ್ತಿ ಬಿಸಿ ಆದ್ರೆ ಕುಡಿಯೋಕೆ ಆಗಂಗಿಲ್ಲ. ನೋಡಿರಿ, ಇಲ್ಲಿ ಚಾಕಿಟ್ಟೀನಿ. ನೋಡಿರಿ, ನಮ್ಮ ಪುನೀತ್ ಈಗ ಇದ್ದಾನೆ. ಈಗ ಜಾಸ್ತಿ ನೀರು ಇಟ್ಕೊಳೋಣ, ಅಲ್ಲಿ ಬಿಸಿನೀರು ಬೇಕಂತ ಬಿಸಿನೀರು ಇಟ್ಕೊಳೋಣ ಕುಡಿಯೋಕೆ. ಇಲ್ಲಿ ನೋಡಿರಿ, ನಮ್ಮ ಬ್ಯಾಳೆ ಕುದ್ದೈತಿ, ಸಾಂಬಾರು ಮಾಡ್ಬೇಕಂತಂದು ಬ್ಯಾಳೆ ಹಾಕೀನಿ. ಬ್ಯಾಳೆ ಕುದ್ದೈತಿ. ಇಲ್ಲಿ ಟೊಮೆಟೊ ಹುರಿದೀನಿ, ಯಾಕಂದರೆ ಬ್ಯಾಳೆ ಹಾಕಕ್ಕೆ ನೆನಪು ಆಗಲಿಲ್ಲ ರೀ ನನಗೆ. ಹೀಗಾಗಿ ಇಲ್ಲೇ ಹುರಿಟ್ಟೀನಿ. ಇದನ್ನು ಮಿಕ್ಸರಿಗೆ ಹಾಕಿ ಈಗ ಸಾರು ಮಾಡಿದ್ರಿ. ಸಾರು ಮಾಡಿ ಆಮೇಲೆ ಪಲ್ಯ ಮಾಡಬೇಕು. ನೋಡ್ರಿ, ಶಂಕರು ಬಂದ, ನಮ್ಮ ಪುನೀತಿನ ಫ್ರೆಂಡ್. ಬಸ್ ಸುಟ್ಟಿ ಅಂತಂದು ಬಂದುಬಿಟ್ಟಂದು. ನಾಷ್ಟ ಆಗೈತಿಲ್ಲ? ನಮ್ದು ಆಗೈತಿ. ಏನು ನಾಷ್ಟ ಮಾಡಿದ್ದಿ? ರೈಸ್. ಎಷ್ಟು ಜಲ್ದಿ? ಹೌದಾ? ಹೋಗ್ಯಾರ ನಿಮ್ಮ ಮಮ್ಮಿ? ಅಯ್ಯ, ಹಾಕೀನಿ, ಅದನ್ನು ಹಾಕೀನಿ. ಗೋವಾಕ್ಕೆ ಹೋದಾಗ ಅವಾಗ ಏನು ಮಾಡಿದ್ದಿಲ್ಲ. ಮೈಸೂರಿಗೆ ಹೋದಾಗ ಹಾಕೀನಿ, ನೋಡಿಲ್ಲ ನೀನು. ನೋಡಿಲ್ಲ. ಟೊಮೆಟೊ ಮಿಕ್ಸಿಗೆ ಹಾಕ್ಬೇಕು ಅಂತಂದು ಟೊಮೆಟೊ ಮಿಕ್ಸಿಗೆ ಹಾಕಾಕೊಂತೀನಿ. ಪಲ್ಯ ಮಾಡಬೇಕು. ನಾಷ್ಟ ಮಾಡಿಲ್ಲ, ಒಲ್ಲಂದ್ರೆ ಇವರು. ಹಿಂಗಾಗಿ ನಾಷ್ಟ ಮಾಡಿಲ್ಲ. ಎಲ್ಲರೂ ಲೇಟಾಗಿದ್ದಾರೆ. ಹೆಂಗೆ ನಾಷ್ಟ ಮಾಡೋದಾಗುತ್ತೆ? ಪಲ್ಯ ಏನು ಮಾಡ್ಬೇಕಂದ್ರೆ, ಇಲ್ಲಿ ಬಟಾಟಿ ಮತ್ತು ಕ್ಯಾಪ್ಸಿಕಮ್ 2 ಕುಡಿಸಿ ಮಾಡಬೇಕ್ರಿ. ಅದು 2 ಕುಡಿಸಿ ಕರಿ ಮಾಡ್ತೀವಲ್ಲ, ಆ ಟೈಪ್ ಮಾಡತ್ತೀನಿ ರೀ. ಬರ್ರಿ, ನಿಮಗೆ ತೋರಿಸ್ತೀನಿ ಮಾಡೋದು. ಇಲ್ಲಿ ಬಟಾಟಿ ಮತ್ತು ಕ್ಯಾಪ್ಸಿಕಮ್ ಹೆಚ್ಕೊಂಡಿನಿ ರೀ. ಕ್ಯಾಪ್ಸಿಕಮ್ ಸ್ವಲ್ಪ ಹಾಕೀನಿ. ನೀವು ಇದ್ರೆ 2 ಈಕ್ವಲ್ ತೊಗೊರಿ. ಬಟಾಟಿ ಮತ್ತು ಕ್ಯಾಪ್ಸಿಕಮ್ ಹೆಚ್ಕೊಂಡಿನಿ ರೀ. ಇಲ್ಲಿ ಮತ್ತು ಟೊಮೆಟೊ, ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ ಅವನ್ನ ಫ್ರೈ ಮಾಡತ್ತೀನಿ. ನೋಡಿ ಫ್ರೆಂಡ್ಸ್, ನಾನು ಆಗಲ್ಲ ಹೇಳಿದ್ನಲ್ಲ ಕ್ಯಾಪ್ಸಿಕಮ್ ಮತ್ತು ಬಟಾಟಿ ಕರಿ ಅಂತಂದು, ಅದಕ್ಕೆ ಇದು ಹೆಚ್ಕೊಂಡಿನಿ. ಮತ್ತು ಇಲ್ಲಿ ತೋರಿಸಿದೆ ನಿಮಗೆ ಟೊಮೆಟೊ ಮತ್ತು ಉಳ್ಳಾಗಡ್ಡಿ ಮತ್ತು ಹಸಿಮೆಣಸಿನ್ಕಾಯಿ ಇವು 3 ಫ್ರೈ ಮಾಡೀನಿ. ಫ್ರೈ ಮಾಡಿ ಇಲ್ಲಿ ಒಂದು ಸ್ವಲ್ಪ ಕೊಬ್ಬರಿ ಹಾಕ್ಕೊಂಡೀನಿ. ಮತ್ತು ಇಲ್ಲಿ ಅದಕ್ಕೆ ಶುಂಠಿ ಇಟ್ಟೀನಿ ಮತ್ತು ಕೊತ್ತಂಬರಿ. ಇವಿಷ್ಟು ಏನು ಮಾಡಂದ್ರಿ, ಈಗ ಪೇಸ್ಟ್ ಮಾಡ್ಕೊಂಡ್ರಿ. ಮಿಕ್ಸರಿಗೆ ಹಾಕಿ
ಪೇಸ್ಟ್ ಮಾಡೋಣ ಇದನ್ನು. ನೋಡಿ ಫ್ರೆಂಡ್ಸ್, ಇದಕ್ಕೆ ಒಂಚೂರು ಜೀರಿಗೆ ಹಾಕೋಬೇಕು. ಜೀರಿಗೆ ಹಾಕೊಂಡು ಅದಕ್ಕೆ ಬೆಳ್ಳುಳ್ಳಿ ಇಟ್ಟೇನು ನಾನು ಗಜ್ಜೆನೇ ಅದ್ರಾಗ ಹಾಕಿಲ್ಲ, ಬೆಳ್ಳುಳ್ಳಿ ಒಗ್ಗರಣೆ ಹಾಕಿಲ್ಲ ಹಾಕೊಂತಂದು ಬೆಳ್ಳುಳ್ಳಿ ಒಗ್ಗರಣೆ ಹಾಕಬೇಕು. ಹಾಕಿ ಇವು ಇದ್ರಾಗ ಫ್ರೈ ಮಾಡ್ಕೋಬೇಕು ರೀ. ಬಟಾಟಿ ಮತ್ತು ಕ್ಯಾಪ್ಸಿಕಮ್ ಏನು ಹೆಚ್ಚಿನೆಲ್ಲ ಇದ್ರಾಗ ಫ್ರೈ ಮಾಡ್ಕೋದಂತೀರಿ. ನಾ ಮ್ಯಾಲೇನು ಫ್ರೈ ಮಾಡಿಲ್ಲ, ಹಂಗೆ ಫ್ರೈ ಮಾಡಿ ಹಾಕ್ತಾರೆ, ಅದು ಮಾಡಿಲ್ಲ ನಾನು. ಇದ್ರಾಗ ಫ್ರೈ ಮಾಡ್ಕೊಂಡ್ರೆ ಆತಂತ ಬಿಟ್ಟೀನಿ. ಈಗ ಇದ್ರಾಗ ಸ್ವಲ್ಪ ಚಂದ ಇವನ್ನ ಫ್ರೈ ಮಾಡ್ಕೊಳ್ಳೋದು. ಒಂದು 2 ನಿಮಿಷ. ಸ್ವಲ್ಪ ಹಸಿಮೆಣಸಿಕಾಯಿ ಕಡಿಮೆ ಆದ ಅನಿಸುತ್ತೆ, ಅದಕ್ಕೆ ನಾನು ಇಲ್ಲಿ ಹಸಿಮೆಣಸಿಕಾಯಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ. ಅದಕ್ಕೆ ಒಂದು ಸ್ವಲ್ಪ ಪೇಸ್ಟ್ ಹಾಕಿದ್ದೆ. ಹಸಿಮೆಣಸಿಕಾಯಿ ಪೇಸ್ಟ್ ಇದ್ರೆ ಚಲೋ ಆಗುತ್ತೆ. ಈಗ ಅವು ಫ್ರೈ ಆದವು. ಇಲ್ಲಿ ಬಾ, ಈ ಕಡೆ ಇದು ಕಾಣಬೇಕು. ಆಮ್ಯಾಗ ಇದೇನು ಮಾಡೇವಲ್ಲ ನಾವು ಪೇಸ್ಟ್ ಎಲ್ಲನೂ ಕೊಬ್ಬರಿ, ಉಳ್ಳಾಗಡ್ಡಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಅದೇನು ಮಾಡಿರ್ಬೇಕು ಹಾಕ್ಬಿಡೋಣ ಪೇಸ್ಟ್. ಎಡಿಟ್ ಪ್ಲೇ ಮಾಡ್ತೀರಂಟಿ. ನೀವು ಬೇಕಂದ್ರೆ ಇದಕ್ಕೆ ಕೆಂಪು ಖಾರನ ಹಾಕ್ಕೋಬೋದು, ಅದನ್ನು ಹಾಕಿಲ್ಲ. ಹಸಿಮೆಣಸಿನ್ಕಾಯಿ ಮಾಡಬೇಕು, ಹಸಿದು ಪೇಸ್ಟ್ ಮಾಡ್ಬೇಕಂತಂದು ಮಾಡೀನಿ. ಸ್ವಲ್ಪ ಪೇಸ್ಟ್ ಫ್ರೈ ಆಗ ಫ್ಲೇಮ್ ಹೆಚ್ಚಿಗೆ ಇಡಬೇಕು ರೀ. ಕೆಳಗದಾರ ಹುಡುಗರೆಲ್ಲ ಹಣ್ಣಿನ ಕಷನ. ಫ್ರೈ ಆಗಿ ಮುಚ್ಚಿ ಬಿಡ್ಬೇಕ್ರಿ. ಸ್ವಲ್ಪ 2 ನಿಮಿಷ ಹೈ ಫ್ಲೇಮ್ದಾಗ ಕುಕ್ ಮಾಡ್ಬೇಕ್ರಿ. ನಿಮ್ಮ ಮನೆಯಾಗ ನಿಮ್ಮ ತಮ್ಮ ನಮ್ಮ ತಮ್ಮ ಮನ್ಯಾಗ ರೀ. ಬಂದಿಲ್ಲನ? ಯಾಕೆ? ಫೋನ್ ರೀ. ಫೋನ್ ರಿಪೇರಿ ಐತೈತಲ್ಲ ಅದು ಬೇರೆ. ಅವು ಹಿಂಗೆ ಬೇರೆ ಬೇರೆ ವಿಡಿಯೋಗಳು ತೊಗೊಂಡು ಜಾಯಿನ್ ಮಾಡಕ್ಕೆ ಬರ್ದಿತ್ತಲ್ರಿ. ಹಾಂ ಮಾಡಿರಿ. ಈಗ 3 ಆಗ್ಯಾವ್ರಿ. ಮೊದ್ಲಿನ ಮಾಡೇನ ಮುಂಜಾನೆ ಗುಡ್ ಮಾರ್ನಿಂಗ್ ಕೇಳೋದು ಮಾಡೋದು ಸ್ಟಾರ್ಟ್ ಇಲ್ಲ. ಅರ್ಶಿನ ಹಾಕನ್ರಿ, ಸ್ವಲ್ಪ ಅರ್ಶಿನ ಹಾಕ್ಯಾರಿ. ಅದಕ್ಕೆ ಗರಂ ಮಸಾಲ ಹಾಕಿ ಚಲೋ. ಸ್ವಲ್ಪ ಎವರೆಸ್ಟ್ ಗರಂ ಮಸಾಲ. ಎವರೆಸ್ಟ್ ಹಾಕಿ ಲೋ ಫ್ಲೇಮ್ ಒಳಗೆ ಇಟ್ಟು ಮತ್ತು ಸ್ವಲ್ಪ ಮಿಕ್ಸ್ ಮಾಡಿ. ಸ್ವಲ್ಪ ಎಲ್ಲಾನು ಮಿಕ್ಸ್ ಮಾಡಿ. ಆಮೇಲೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ್ರಿ. ರುಚಿಗೆ ತಕ್ಕಷ್ಟು ಉಪ್ಪು. ಸ್ವಲ್ಪ ಸಕ್ರೆ ನಿಮಗೆ ಬೇಕಂದ್ರೆ ಹಾಕೋರಿ, ಬ್ಯಾಡಂದ್ರೆ ಬೇಡ್ರಿ. ನಾವು ಸ್ವಲ್ಪ ಹಾಕ್ತೀವಿ ಸಕ್ರೆ ಸ್ವಲ್ಪ. ಮತ್ತು ಅದನ್ನೆಲ್ಲ ಮಿಕ್ಸ್ ಮಾಡಿ. ಸ್ವಲ್ಪ
ಇದನ್ನೇ ಇರ್ತಿತ್ತಲ್ಲ ಮಿಕ್ಸರ್ ಮಾಡಿದ್ದು ಅದನ್ನು ಒಂದು ಸ್ವಲ್ಪ ಗ್ರೇವಿ ಮಾಡ್ಕೊಂಡ್ರೆ ಸ್ವಲ್ಪ ನೀರು ಹಾಕಿ ಅದನ್ನು ಕುದಿಯಾಕ್ರಿ ಒಂದು 2 ನಿಮಿಷ ಕುದಿಬೇಕಲ್ರಿ. ಅದು ಬಟಾಟೆ ಕ್ಯಾಪ್ಸಿಕಮ್ ಒಂದು 2 ನಿಮಿಷ ಕುದ್ರೆ ಟೇಸ್ಟ್ ಆಗುತ್ತೆ. ಕುದ್ರೆ ಅಂದ್ರೆ ಕುದಿಯಾಕೆ ಬಿಡಬೇಕ್ರಿ. ಅದು ನಮಗೆ ಎಷ್ಟು ಗ್ರೇವಿ ಬೇಕಲ್ಲ ಅಷ್ಟು ಮಾಡ್ಕೊಬೋದು. ಮತ್ತು ಸ್ವಲ್ಪ ಇನ್ನೂ ಸ್ವಲ್ಪ ಹಾಕ್ತೀನಿ ರೀ. ಸ್ವಲ್ಪ ಕುದಿಬೇಕಲ್ಲ ಅದು. ಸ್ವಲ್ಪ ಹೈ ಫ್ಲೇಮ್ ಒಳಗಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿ ಈಗ ಇದನ್ನು ಕುದಿಯಾಕೆ ಬಿಡೋಣ. ಸ್ವಲ್ಪ ಹೊತ್ತು ಮುಚ್ಚಿಬಿಟ್ಟು ನೋಡಿರಿ, ನಮ್ಮದು ಕ್ಯಾಪ್ಸಿಕಮ್ ಬಟಾಟಿ ಪಲ್ಯ ರೆಡಿ ಆಯಿತು. ಎಲ್ಲ ಕರೆಕ್ಟಾಗೈತೆ ರೀ. ಮ್ಯಾಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಡ್ತೀನಿ ರೀ. ನೋಡಿ, ಮ್ಯಾಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸೀನಿ. ನಮ್ಮದು ಪಲ್ಯ ರೆಡಿ ಆಯಿತು ನೋಡಿರಿ. ಊಟ ಮಾಡಾತ ನೀವ ನೋಡಿರಿ. ಈಗ ನಮ್ಮ ಮನೆಯವ್ರದ್ದು ಊಟ ಆಯ್ತು. ನಮ್ಮ ಹುಡುಗರು ಉಂಡ್ರು. ಅವ್ರು ಊಟ ಆಗೈತೆ. ಬರ್ರಿ, ಈಗ ನಾನು ಊಟ ಮಾಡತ್ತೀನಿ ನೋಡಿರಿ ಫ್ರೆಂಡ್ಸ್. ಊಟಕ್ಕೆ ಹಚ್ಕೊಂಡು ನಾನು ಹಿಂಗೆ ಹಚ್ಕೊಳ್ಳೋದು. ಬರ್ರಿ ಊಟ ಮಾಡೋಣ ಅಂತ ನೋಡಿರಿ. ಈಗ ಊಟ ಮಾಡತ್ತಾನ. ಆಗಲ್ಲ ಮಾಡಪ್ಪ ಅಂತಂದ್ರೆ ಒಲ್ಲಂತಂದ ಈಗ ಬಂದು ಊಟ ಮಾಡತ್ತಾನ. ಊಟ ನೋಡ್ರಿ ಇಲ್ಲಿ ಬಾ ಹಸ್ತೀನಿ. क्या कर रहे हो? ಆಟಾತ ಆತನ ಆಡೋದು ಆಟಾತು. ನೋಡ್ರಿ ಅವ್ರು ಹೆಂಗೆ ನಿಂತಾರ, ಏನು ನೋಡಾತಾರ. ಏ ಶುಗರ್ ಬಿ ಪಿ ಹೆಚ್ಚಾಗೈತಿ. ಎಲ್ಲಿ ಯಾಕ ನೋಡ್ರಿ, ನಾನು ಇಷ್ಟೊತ್ತು ಒಂದು ಸ್ವಲ್ಪ ಮಲ್ಕೊಂಡಿದ್ದೆ. ಇಲ್ಲಿ ಒಂದು ಸ್ವಲ್ಪ ಚಹಾ ಇಟ್ಟೀನಿ. ಮಲ್ಕೊಂಡಿದ್ದು ದೀಪ ಹಚ್ಚಿ ನೋಡ್ರಿ, ದೀಪ ಹಚ್ಚೀನಿ. ದೀಪ ಹಚ್ಚಿ ಈಗ ಅದಕ್ಕೆ ಚಹಾ ಇಟ್ಟೀನಿ. ಚಹಾ ಒಂದಿಷ್ಟು ಕುಡಿದ್ರಾತಂತಂದು ನಮ್ಮಲ್ಲಿ ಬಂದಾನ. ಕೂತಾನ ನೋಡ್ರಿ. ಗೆಸ್ಟ್ ಬಂದಾರ. ಗೆಸ್ಟ್ ಅಂದ್ರೆ ನಮ್ಮ ಫ್ರೆಂಡ್ ಅವರು. ಮೊನ್ನೆ ಇವಾಗ ನಮ್ಮ ಇದಕ್ಕೆ ಶಿವರಾತ್ರಿ ಹೋಗಿದ್ದು ನೋಡ್ರಿ. ಅವಾಗ ನಾವು ಬಂದಾರ ಅವರು. ಅವ್ರು ಬಂದಾರ. ಅಕ್ಕ ಸ್ವಲ್ಪ ಟೀ ಮಾಡಿರತ್ತಂತಂದು ಟೀ ಅದು ಮಾಡಿ ನೋಡ್ರಿ. ಬೇರೆ ಬೇರೆ ಕಪ್ಪ. ಹಾಂ, ಇದು ಬೇರೆ ಕಪ್ಪು, ಇದು ಬೇರೆ ಕಪ್ಪು. ನೋಡ್ರಿ ಹೆಂಗದವು. ಏನು ಬೇಕಿದ್ರೆ ಕೊಡದಪ್ಪ. ಏನಪ್ಪ ಇಲ್ಲಿ ಬಾ ಪಪ್ಪ ನಮ್ಮನೇನ್ರಿ ಬಂತಲ್ಲ. ಬಾ ನೀರು ಬೇಕ್ರಿ? ನೀರು ಕುಡಿದ್ರೆ ಕೊಟ್ಟೆ.
ಒಂದು ಇದು ಕೊಟ್ಟು ಗಣಪತಿ ಫೋಟೋ ಫೋಟೋ ಬಿಟ್ಟಿದ್ರೆ ನೋಡಿ ಒಂದಿತ್ತು ನಂತರ ಸ್ಟೇಟಸ್ ಇಟ್ಟಿದ್ರಲ್ಲ ನೀವು ಅಂತಂದು ಪ್ರಶಸ್ತಿ ತಂದಿಲ್ಲ ಇದೇ ಸರ್ತಿ ಒಂದ್ರಾಗ ಹೋಯ್ತತ್ತ ಒಬ್ಬ ಜಗತ್ತಾಗೇನೋ ಬಿಟ್ಟಾರ್ರಿ ನನ್ ಮಗ ಬಂದಾನ ಅಂತ ಬಿಟ್ಟಾರ ಇವಂಗ ಅದೊಂದ್ ಬಿಟ್ಟ ಇದೊಂದು ಸೆಕೆಂಡ್ ಬಂದಾನ ಅದ್ರೊಳಗೆ ಬರ್ತಿದ್ನಿ ಅವರೆಲ್ಲ ಜಗತ್ತದ್ರ ಮಮ್ಮಿ ಅಂತ ನಾನು ಹೋಗ್ಬಿಡ್ತೀನಿ ಎಲ್ಲಾರ ಭಾಗವಹಿಸ್ತಾರ ಗೆದ್ರಿ ಬೀಳ್ ಅದು ಮುಂದಿಂದ ಆಡೋದು ಮುಖ್ಯ ಮತ್ತೆ ಪಾರ್ಟಿಸಿಪೇಟ್ ಮಾಡೋದು ಮುಖ್ಯ ಗೆದ್ರಿ ಬೀಳ್ಲಿ ಅದು ಮುಂದಿನ ಮುಂದ ಅಟ್ಟೆ ಮತ್ತೆ ಅಟ್ಟೆ ನಾವು ಇದು ಹಾಕೋದು ಹುಡುಗರಿಗೆ ಗಟ್ಟಿ ಹಾಕೋ ಮಾಹಿತಿ ಹಾಕೋದು ಗಟ್ಟಿನ ಹಾಕೋ ಸದೃಢ ಹಾಕೋ ಮತ್ತೆ ಇವಾಗ ಹೆಸರು ಬರ್ಸಿದ್ದೆ ಗೊತ್ತಿದ್ದಿಲ್ರಿ ನನಗೆ ಅವತ್ತು ಯಾವಾರ ಬೆಳಗ್ಗೆ ಇತ್ತು ನೋಡ್ರಿ ಅದು ಕರ್ಯಾಕ್ ಬಂದಿದ್ರು ಹುಡುಗರು ಮಕ್ಕೊಂಡಿದ್ದಾವ ಇನ್ನ ಕ್ಯಾನ್ಸಲ್ ಮಾಡ್ಬಿಡ್ರಿ ಅಂತಂದೆ ನಾನು ಇಲ್ರಿ ಹೆಸರು ಬರ್ಸ ನಾವು ಅಂದಿದ್ ಮತ್ತೆ ಹೋದ ಎದ್ದು ನಮ್ಮನಿಗೂ ಕರ್ದಾರ ಮತ್ ನೀ ಯಾಕೆ ಹೋಗಿಲ್ಲ ಇಲ್ಲ ರೀ ಮತ್ ಬರ್ಬೇಕಿಲ್ರಿ ಯಾವಾಗ ಆಡಕ್ ಹೋಗಿರ್ತಾರಂತ ಹೋಗ್ಬೇಕಿಲ್ಲ ಅಂತ ನಾವು ಎಷ್ಟು ಸರ ಕರೆದ ಮಮ್ಮಿ ಪುನೀತ ನಾನೇ ಬರ್ಲತ್ತೆ ಬಿಟ್ಟೆ ಸುಮ್ ಹೋಗ್ಯಾರ ಬರ್ಬೇಕಿಲ್ಲ ಅಂತ ಖಾಲಿ ಪಿಲಿ ಆಡಕ್ ಹೋಗಿರ್ತಾರಂತ ಮತ್ತೆ ಬಂದು ಪ್ರೈಸ್ ಬರ್ತಿತ್ತು ಎಲ್ಲಾರ್ಗೂ ಒಂದು ಕೊಳಾನ ಹಾರ ಹಾಕ್ಯಾರ್ರಿ ಹಾರ ಹಾಕಿ ರಂಗೋಲಿ ನಿಮ್ದೆ ಬರ್ತೈತನ ಇಟ್ಟಿದ್ಲೇನ್ರಿ ಇಟ್ಟಿದ್ಲು ಇಕ್ಕಂದ್ರಾಗ ದೊಡ್ಡ ಮೇಲೆ ಮ್ಯೂಸಿಕಲ್ ಚೇರ್ನಾಗ ಬಂದಾಳೇನೋ ನಾ ಹಿಂಗೆ ಮಾಡಿದ್ವಿ ರಂಗೋಲಿ ಗೊಬ್ಬಣ್ಣ ಶಶಿ ಹೌದು ಅವರು ಭಾಗವಹಿಸ್ತಾರಲ್ಲ ಭಾಗವಹಿಸ್ತಾರ ಗಣಪತಿ ನಾಡ ಬೇಕಾದ್ರೆ ಹೋಗ್ತಾರಲ್ಲ ಹೋಗ್ತಾರ ಮತ್ತೆ ನೀವೇ ಹೇಳ್ಬೇಕು ಟ್ರೈನಿಂಗ್ ನಾವು ಹೋಗ್ಯಾರ ಪುಕ್ಸಟ್ನಾಗ ಹೋಗಾರಿದ್ದ ನಾವು ಗೋರ್ಮೆಂಟ್ ಬಸ್ನಾಗ ಹೋಗ್ಯಾರ ಅದು ಇದು ಯಾವ್ದ ಯಾವ್ದೋ ಒಂದ್ ಎಲ್ಲ ಮಿತ್ ನೋಡ್ರಿ ಎಲ್ಲ ಹುಲ್ಗಿ ರೀ ಮುಂಡ್ರಾಬಾದ್ ಅದು ಮುಂಡ್ರಾಬಾದ್ ಹುಲಿಗೆಮ್ಮ ಆಟ ಮಾಡ್ಕೊಂಡು ಮತ್ತೆ ನಾನು ಆಟ ಮಾಡ್ಕೊಂಡು ಬೆಟ್ಟ ಹೊಲಿಗೆಮ್ಮ ದೇವಿ ಕೊಪ್ಪಳ ಮಠ ಎಲ್ಲ ನೋಡ್ಕೊಂಡ್ ಬಂದ್ವಿ ಮುಂಜೆ ಗಂಟೆಗೆ ಹೋಗಿ ರಾತ್ರಿ ಗಂಟೆಗೆ ತಂದು ಹಚ್ಬಿಟ್ಟ ಮನೆಗೆ ಮತ್ತ ಅದ್ರಾಗ ಯಾವ ಇದ್ರ ಇನ್ನೊಂದ್ ನಾಲ್ಕು ಸಣ್ಣ ಸಣ್ಣ ದೇವಸ್ಥಾನ ನೋಡ್ಕೊಂಡೇವ್ರಿ ಅದೇ ಊರಾಗ ರಾಘವೇಂದ್ರ ಮಠ ಕಾಲಕಾಲೇಶ್ವರ ದೇವಸ್ಥಾನ ಐತಲ್ರಿ ಅದು ಮಸ್ತ್ ಐತಿ ಕಾಲಕಾಲೇಶ್ವರ ನಾನ ಹೋಗಿಲ್ಲ ಅಲ್ಲೇ ಇದ್ದ ಹೋಗ್ಬೇಕು ಏನ್ ಗುಡ್ಡ ಹತ್ತುದೇನ್ ಹೈರಾಣ ಆಗಲ್ಲ ನಡಿತೈತಿ ಒಂದಿಷ್ಟು ಇಲ್ಲ ಒಂದಿಷ್ಟು ಎತ್ತರ ಐತೆ ಅದು ಒಂದ್ 10-12 ಪಟ್ಕದವ್ರು ಎಕ್ದಮ್ ಇಷ್ಟು ಎತ್ತರ ಹಿಂಗ್ ಸ್ಟೇಟ್ ಹತ್ಬೇಕದು ತುಸು ಜೋಲಿ ಹೋಯ್ತಂದ್ರೆ ಕೆಳಗೆ ಬರ್ಬೇಕು ನೋಡ್ ನಾವು ಬರೀ ಮಾಡ್ಯಾರ ಅದೊಂದು ಮಿಸ್ಟೇಕ್ ಮಾಡ್ಯಾರ ಹುಡುಕಿದಾರ ಚಲೋ ನಮಗ್ ಮಂದಿನೇ ಇಲ್ಲ ಅದೇನಾಯ್ತು 4 ಸ್ಟೆಪ್ ಹತ್ತಾನ ನಮಗ್ ದಂಬತ್ರಿ ಹ್ಯಾಂಗ ಹತ್ತೇವ ಅನ್ನಂಗಾಯ್ತು ನೋಡ್ರಿ ನಮ್ದು ಎಲ್ಲಾರ್ದು ಊಟ ಆಯ್ತು ಈಗ ಊಟ ಆಗಿಂದ ಇಲ್ಲಿ ಬಂದು ಕೂತೀನಿ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಓಕೆ ಬಾಯ್ ಗುಡ್ ನೈಟ್ ಎಲ್ಲರಿಗೂ